ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಮರ್ಯಾದೆ ರಾಮಣ್ಣ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ವಿಶ್ವನಾಥ್ ಹಾಗೆ ಸುಕನ್ಯಾ ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೊಂಡು ಹೊರಟೋಗ್ತಾ ಇದ್ರೆ ಐಶ್ವರ್ಯಗಂತೂ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ವಿಶ್ವನಾಥ್ ರಾಮಣ್ಣ ಇವನ ಕೈನ ಮುರಿದಿದ್ದು ನೆನ್ಪು ಮಾಡ್ಕೋತಾ ಇರ್ತಾನೆ. ಹಾಗೆ ತನ್ನ ಫ್ರೆಂಡ್ ಜಗನ್ನಾಥ್ ಇನ್ಯಾವತ್ತೂ ಈ ಮನೆ ಕಡೆ ಬರಬೇಡ ಅಂತ ಕೈ ಮುಗಿದು ರಿಕ್ವೆಸ್ಟ್ ಮಾಡಿದ್ದೆಲ್ಲ ನೆನ್ಪು ಮಾಡ್ಕೋತಾ ಇರ್ತಾನೆ. ಹಾಗೆ ಈ ಕಡೆ ಜಯಮ್ಮನು ಸಹ ನಿಮ್ಮನ್ನು ಯಾರು ಸಹ ಇಲ್ಲಿ ಕರೆದಿಲ್ಲ, ನಿಮ್ಮ ಮಗಳು ಕರ್ಕೊಂಡು ಹೊರಟೋಗಿ ಅಂತ ಹೇಳಿದ ಮಾತೆಲ್ಲ ನೆನ್ಪು ಮಾಡಿಕೊಂಡು ಸಿಕ್ಕಾಬಟ್ಟೆ ಬೇಜಾರಿಂದ ಬರ್ತಾ ಇರ್ತಾನೆ. ಇನ್ನೊಂದು ಕಡೆ ಐಶ್ವರ್ಯನೂ ಸಹ ಲೈಫಲ್ಲಿ ಯಾವತ್ತೂ ನಿಮ್ಮನ್ನು ನಾನು ಕ್ಷಮಿಸಲ್ಲ ಡ್ಯಾಡಿ, ಇಲ್ಲಿಂದ ಹೊರಟೋಗಿ ಅಂತ ಹೇಳಿದ ಮಾತೆಲ್ಲ ನೆನ್ಪು ಮಾಡಿಕೊಂಡು ಕಾರಲ್ಲಿ ಕಣ್ಣೀರು ಹಾಕ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಸುಕನ್ಯಾ ಪ್ಲೀಸ್ ರೀ ಸಮಾಧಾನ ಮಾಡ್ಕೊಳ್ಳಿ ಅಂತ ಅಂದಾಗ ವಿಶ್ವನಾಥ್ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಮಗಳು ಜೀವನಕ್ಕೆ ಸಮಾಧಿ ಕಟ್ಟಿದೀಯಾ, ಇವಾಗ ನನ್ನನ್ನು ಸಮಾಧಾನ ಮಾಡ್ಕೊಳ್ಳಿ ಅಂತ ಯಾವ ಬಾಯಲ್ಲಿ ಹೇಳ್ತೀಯಾ ಅಂತ ಬೈತಾ ಇರ್ತಾನೆ. ಹಾಗೆ ನನ್ನ ಮಗಳು ಜೀವನ ನನ್ನ ಕಣ್ಮುಂದೆ ಹಾಳಾಗ್ತಿದ್ರು ಸಹ ಏನು ಮಾಡೋಕ್ಕಾಗ್ದಲೇ ಇರೋ ಅಸಹಾಯಕ ತಂದೆ ಆಗಿಬಿಟ್ಟೆ ನಾನು ಅಂತ ವಿಶ್ವನಾಥ್ ಸಿಕ್ಕಾಬಟ್ಟೆ ನೋವು ಪಡ್ಕೊಂಡು ಹೇಳ್ತಾ ಇರ್ತಾನೆ. ಹಾಗೆ ಮೊದಲನೇ ಸಲ ಲೈಫಲ್ಲಿ ನಾನು ಸೋತ್ಬಿಟ್ಟೆ ಅಂತ ಫೀಲು ನನಗೆ ಬರ್ತಾ ಇದೆ. ಯಾರ ಮುಂದೆ ನಾನು ಸೋಲ್ಬಾರ್ದು ಅಂತ ಅನ್ಕೊಂಡಿದ್ನೋ ಅವ್ರ ಮುಂದೆ ನಾನು ಸೋತ್ಬಿಟ್ಟೆ ಅಂತ ಸಿಕ್ಕಾಬಟ್ಟೆ ಬೇಜಾರಿಂದ ಕಣ್ಣೀರಾಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಗಜಲಕ್ಷ್ಮಿ ಮತ್ತೆ ಅವಳ ಮಗಳು ಇಬ್ರು ಸಹ ಕಾರಲ್ಲಿ ಬರ್ತಿರ್ಬೇಕಾದ್ರೆ ಗಜಲಕ್ಷ್ಮಿ ಮಗಳು ಹೇಳ್ತಾ ಇರ್ತಾಳೆ, ಏನು ಮಾಮ್ ಈ ರೀತಿ ಟ್ವಿಸ್ಟ್ ಕೊಟ್ಬಿಟ್ಟು, ನಾನೇನವರೆಲ್ಲ ಒಂದಾಗ್ತಾರೆ ಅಂತ ಅಂದ್ಕೊಂಡಿದ್ರೆ ಡೈರೆಕ್ಟಾಗಿ ಐಸಿಯುನಲ್ಲಿರೋ ಪೇಷಂಟ್ನ ಮಾರ್ಚರಿಗೆ ಶಿಫ್ಟ್ ಮಾಡಿಬಿಟ್ಟೆ ಅಂತ ಅಂದಾಗ ಈ ಗಜಲಕ್ಷ್ಮಿ ಅಂದರೆ ಸುಮ್ಮನೆ ಅಂತ ಅಂದ್ಕೊಂಡಿದ್ಯಾ ಮಗಳೇ, ಅಷ್ಟಕ್ಕೂ ನಾನು ಇವ್ರನ್ನೆಲ್ಲ ಒಂದಾಗಕ್ಕೆ ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೀಯಾ, ನೋಡ್ತಾ ಇರು ಮುಂದೆ ಇದೆ ಆಟ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಗೌತಮ್ ಕಾಲ್ ಮಾಡ್ತಾ ಇರ್ತಾನೆ. ಎನಿ ಅಪ್ಡೇಟ್ಸ್ ಅಂತ ಅನ್ಬೇಕಾದ್ರೆ ಗುಡ್ ನ್ಯೂಸ್ ಗೌತಮ್, ಏಕೆಂದರೆ ಈ ಮನೇಲಿ ರಾಮಣ್ಣ ಮತ್ತು ಐಶ್ವರ್ಯನ ಸಂಬಂಧ ಯಾವುದು ಸಹ ಸ್ವಲ್ಪನೂ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಒಬ್ರನ್ನ ತಲೆ ಕಂಡ್ರೆ ಒಬ್ರಿಗೆ ಆಗಲ್ಲ. ಅಷ್ಟೇ ಅಲ್ಲ, ಈಗಷ್ಟೇ ಅವ್ರ ಮನೇಲಿ ನಮ್ಮ ಅಣ್ಣನಿಗೆ ಸಿಕ್ಕಾಬಟ್ಟೆ ಅವಮಾನ ಆಯಿತು, ನಡೆದಿದ್ದೆಲ್ಲ ಘಟನೆ ಎಲ್ಲ ಹೇಳ್ತಾ ಇರ್ತಾಳೆ. ಹಾಗೆ ಸಿಕ್ಕಾಬಟ್ಟೆ ಕೋಪದಲ್ಲಿ ನಮ್ಮ ಅಣ್ಣ ಕುದಿತಾ ಇದ್ದಾನೆ ಅಂತ ಅಲ್ಲಿ ನಡೆದಿದ್ದ ಘಟನೆ ಎಲ್ಲನೂ ಸಹ ಗೌತಮ್ಗೆ ಹೇಳ್ತಾ ಇದ್ರೆ ಇವನಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಆದಷ್ಟು ಬೇಗ ನಮ್ಮ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡಬೇಕು, ನಮ್ಮ ಪ್ಲಾನ್ನ ಮೂವ್ ಮಾಡಬೇಕು, ಇನ್ಮೇಲೆ ಕೂತ್ಕೋಬಾರ್ದು ಅಂತ ಗಜಲಕ್ಷ್ಮಿ ಹೇಳ್ತಾ ಇದ್ರೆ ಗೌತಮ್ ಹೇಳ್ತಾ ಇರ್ತಾನೆ, ಇಷ್ಟೆಲ್ಲ ನಡೆದ್ಮೇಲೆ ಐಶ್ವರ್ಯನೇನು ಕಲ್ಲಿ ಬಿಟ್ಟು ಬಂದ್ರಿ, ಕರ್ಕೊಬರ್ಬೇಕಲ್ವಾ ಅಂತ ಹೇಳ್ತಾ ಇರ್ತಾನೆ. ಆದಷ್ಟು ಬೇಗ ಅವಳು ಬರ್ತಾಳೆ, ಬಂದೇ ಬರ್ತಾಳೆ, ಯಾಕೆಂದರೆ ಐಶ್ವರ್ಯ ಯಾವತ್ತಿದ್ರು ನಿನ್ನವಳೆ, ಯು ಡೋಂಟ್ ವರಿ ಗೌತಮ್, ಇವರಿಬ್ಬರು ಫ್ಯಾಮಿಲಿ ಲೈಫಲ್ಲಿ ಯಾವತ್ತೂ ಒಂದಾಗಲ್ಲ ಅಂತ ಅಂದಾಗ ಥ್ಯಾಂಕ್ ಯು ಸೋ ಮಚ್ ಅಂತ ಗೌತಮ್ ಹೇಳ್ತಿರ್ಬೇಕಾದ್ರೆ ಈ ಥ್ಯಾಂಕ್ಸ್ ಎಲ್ಲ ನನಗೇನು ಬೇಡ, ನನಗೆ ಬೇಕಾಗಿರೋ ಶೇರ್ 50% ನನ್ನ ಪಾಲಿಗೆ ಬಂದರೆ ಅಷ್ಟೇ ಸಾಕು ಅಂತ ಅಂದಾಗ ಓಕೆ ಯು ಡೋಂಟ್ ವರಿ, ನಾನು ಅದನ್ನೆಲ್ಲ ನೋಡ್ಕೋತೀನಿ ಅಂತ ಗೌತಮ್ ಹೇಳಿದ ತಕ್ಷಣ ಬ್ಯಾಂಗ್ಳೂರಿಗೆ ರೀಚ್ ಆದಮೇಲೆ ಕಾಲ್ ಮಾಡ್ತೀನಿ ಅಂತ ಗಜಲಕ್ಷ್ಮಿ ಫೋನ್ ಕಟ್ ಮಾಡ್ತಾ ಇರ್ತಾಳೆ. ಹಾಗೆ ಗೌತಮ್ ಕಾಲ್ ಕಟ್ ಮಾಡಾದ್ಮೇಲೆ ಸಿಕ್ಕಾಬಟ್ಟೆ ಖುಷಿಯಿಂದ ನಗಾಡ್ತಾ ಇರ್ತಾನೆ. ಐಶು ಇನ್ಮೇಲೆ ನೀನು ನನ್ನವಳೆ, ನಿನ್ನ ಆಸ್ತಿನೂ ನನ್ನ ಕಣೆ, ಖಂಡಿತ ನೀನು ಸುಮ್ಮನೆ ಬಿಡಲ್ಲ, ಈ ಜಗನ್ನಾಥ್ ವಿಶ್ವನಾಥ್ ದೂರ ಆಗಿದ್ದಾರೆ ಅಂತ ಅಂದಮೇಲೆ ಅವ್ರನ್ನ ಯಾವ ರೀತಿ ಆಟ ಆಡಿಸ್ತೀನಿ ನೋಡು ಅಂತ ನಗಾಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ವಿಶ್ವನಾಥ್ ಕಾರು ಹೋಗ್ತಾ ಇರಬೇಕಾದ್ರೆ ಸಡನ್ನಾಗಿ ಡ್ರೈವರ್ ನಿಲ್ಸಿದ ತಕ್ಷಣ ಡ್ರೈವರ್ ಏನಾಯಿತು ಅಂತ ಕಣಿಬೇಕಾದ್ರೆ ಸರ್ ಅಲ್ಲಿ ನೋಡಿ ಅಂತ ಅಂದಾಗ ಜಗನ್ನಾಥ್ ಕಾರಿಗೆ ಅಡ್ಡವಾಗಿ ಬಂದು ನಿಂತ್ಕೋತಾನೆ. ಹಾಗೆ ವಿಶ್ವನಾಥ್ ಕೋಪ ಮಾಡಿಕೊಂಡು ಕಾರಿಂದ ಇಳಿದು ಮನೇಲಿ ಅವಮಾನ ಮಾಡಿದ್ದು ಸಾಲದು ಅಂತ ಇಲ್ಲಿಗೂ ಬಂದಿದೆಯಾ ಅವಮಾನ ಮಾಡೋಕ್ಕೆ ಅಂತ ಕೋಪದಿಂದ ಹೇಳ್ತಿರ್ಬೇಕಾದ್ರೆ ಸಡನ್ನಾಗಿ ರಾಮಣ್ಣ ಎಂಟ್ರಿ ಕೊಡ್ತಾನೆ. ರಾಮಣ್ಣನ ನೋಡಿ ಸ್ವಲ್ಪ ಭಯದಿಂದ ಹಾಗೆ ವಿಶ್ವನಾಥ್ ಸುಕನ್ಯಾ ನಿಂತ್ಕೊಬಿಡ್ತಾರೆ. ಹಾಗೆ ವಿಶ್ವನಾಥ್ ಹತ್ರ ರಾಮಣ್ಣ ಹತ್ರ ಬರ್ತಿರ್ಬೇಕಾದ್ರೆ ಏನು ಅಪ್ಪ ಮಗ ಸೇರಿಕೊಂಡು ಇಲ್ಲೂ ಜಗಳ ಮಾಡೋಕ್ಕೆ ಬಂದಿದ್ದೀರಾ ಅಂತ ಅಂದಾಗ ಇಲ್ಲ, ನಾವು ನಿಮ್ಮ ಹತ್ರ ಜಗಳ ಮಾಡೋಕ್ಕೆ ಬಂದಿಲ್ಲ, ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಕ್ಕೆ ಬಂದಿದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ರಾಮಣ್ಣ ಕೈ ಮುಗಿದು ಕೇಳ್ತಾ ಇದ್ರೆ ಸುಕನ್ಯಾ ಅಂತೂ ಸಿಕ್ಕಾಬಟ್ಟೆ ಅಂದ್ಕೋತಾ ಇರ್ತಾಳೆ. ಹಾಗೆ ಅವನಿಗೆ ಅವಮಾನ ಆಯ್ತಲ್ಲ, ಅದನ್ನು ನನ್ನ ಕೈಲಿ ಸಹಿಸೋಕ್ಕಾಗಲಿಲ್ಲ, ಅದಕ್ಕೆ ದೊಡ್ಡೋರು ಅಂತಲೇ ನೋಡ್ದಲೇ ನಿಮ್ಮ ಮೇಲೆ ಕೈ ಮಾಡಿಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ರಾಮಣ್ಣ ರಿಕ್ವೆಸ್ಟ್ ಮಾಡ್ಕೊತಿರ್ಬೇಕಾದ್ರೆ ಈ ಕಡೆ ವಿಶ್ವನಾಥ್ ವಾವ್ ಸೂಪರ್, ಅಪ್ಪನ ಥರನೇ ನೀನು ತುಂಬ ಚೆನ್ನಾಗಿ ದೊಡ್ಡ ಕಲಾವಿದ ಕಣೋ, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀಯಾ ಅಂತ ಹೇಳ್ತಾ ಇರ್ತಾನೆ. ಸಿಕ್ಕಾಪಟ್ಟೆ ಚೆನ್ನಾಗಿ ನಾಟಕ ಮಾಡ್ತೀಯ ಬಿಡು ಅಂತ ಅಂದಾಗ ಇದು ನಾಟಕ ಅಲ್ಲ, ನಾನು ರಿಯಲಾಗಿ ಹೇಳ್ತಾ ಇದ್ದೀನಿ, ಇಷ್ಟು ವರ್ಷದ ಸ್ನೇಹ ಸಂಬಂಧ ಹಾಳಾಯಿತು ನನ್ನಿಂದ, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಅಂದಾಗ ಮುಚ್ಚೋ ಬಾಯಿನ, ಚಪ್ಪಲಿಲಿ ಒಂದ್ರಲ್ಲಿ ಹೊಡೆದಿಲ್ಲ ಅಷ್ಟೇ, ಬೇರೆ ಎಲ್ಲ ಥರದಲ್ಲೂ ಸಹ ನನಗೆ ಅವಮಾನ ಮಾಡಿ ಕಳಿಸಿದ್ಯಾ, ಇನ್ನೇನು ಮಿಕ್ಕಿದೆ ಅಂತ ವಿಶ್ವನಾಥ್ ಸಿಕ್ಕಾಪಟ್ಟೆ ಬೇಜಾರಿಂದ ರಾಮಣ್ಣನ ಬೈತಾ ಇರ್ತಾನೆ. ಹಾಗೆ ನೀನು ಶಾವ್ರಿ ಕೇಳಿದ ತಕ್ಷಣ ಎಲ್ಲ ಮುಗ್ದೋಗಲ್ಲ, ನಾನು ಮುಗ್ದೋಗೋಕ್ಕೂ ಬಿಡೋದು ಇಲ್ಲ, ನೀವು ಮಾಡಿರೋ ಅವಮಾನಕ್ಕೆ ನಾನು ಪ್ರತೀಕಾರನ ತೀರಿಸ್ಕೋತೀನಿ, ನೋಡ್ತಾ ಇರಿ ಅಂತ ವಿಶ್ವನಾಥ್ ಚಾಲೆಂಜ್ ಆಗ್ತಾ ಇರ್ತಾನೆ. ಹಾಗೆ ರಾಮಣ್ಣ ತುಂಬ ಬೇಜಾರಿಂದ ಮಾವ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ಅನ್ಬೇಕಾದ್ರೆ ಮುಚ್ಚೋ ಬಾಯಿನ, ನಿನ್ನ ಬಾಯಿಂದ ಮಾವ ಅಂತ ನನ್ನನ್ನು ಕರಿಬೇಡ, ನನಗೆ ಅವಮಾನ ಮಾಡಿದವ್ರನ್ನ ಇಲ್ಲಿವರೆಗೂ ನಾನು ಬರೋಕ್ಕೆ ಬಿಟ್ಟಿಲ್ಲ, ಉಸಿರನ್ನ ನಿಲ್ಲಿಸಿದ್ದೀನಿ, ಅಂಥದ್ರಲ್ಲಿ ನಿಮ್ಮಿಬ್ಬರನ್ನು ಬಿಡ್ತೀನ ಅಂತ ಕೋಪ ಮಾಡಿಕೊಂಡು ವಾರ್ನ್ ಮಾಡ್ತಾ ಇರ್ತಾನೆ. ಹಾಗೆ ನಿಮ್ಮ ಮನೆಯಿಂದ ನಾನು ವಾಪಸ್ ಬಂದಿದ್ದೀನಿ ಅಂತಂದರೆ ನನ್ನ ಕೈಲೇನೂ ಆಗಲ್ಲ ಅಂತ ಬಂದಿದ್ದೀನಿ ಅಂತ ಅನ್ಕೋಬೇಡ, ಯಾಕೆಂದರೆ ನಿಮ್ಮ ಮನೇಲಿ ನನ್ನ ಮಗಳಿದ್ದಾಳೆ, ಅದಕ್ಕೋಸ್ಕರ ಸುಮ್ಮನೆ ಬಂದಿದ್ದೀನಿ,
ನನ್ನ ಮಗಳ ನಡುವೆ ಒಂದು ಬಿರುಕಿದೆ, ಅದು ಒಂದಲ್ಲ ಒಂದು ದಿನ ಸರಿ ಹೋಗುತ್ತೆ, ಸರಿ ಹೋದ್ಮೇಲೆ ವಾಪಸ್ ಪವರ್ ಜೊತೆ ನಿಮ್ಮ ಮನೆಗೆ ಬಂದು ನಿಮ್ಮನ್ನೆಲ್ಲ ವಿಚಾರಿಸ್ಕೋತೀನಿ ಅಂತ ಅಗೇನ್ ವಾರ್ ಮಾಡ್ತಾ ಇರ್ತಾನೆ. ನೀವುಗಳು ನನಗೆ ಮಾಡಿದ ಅವಮಾನಕ್ಕೆ ತಕ್ಕ ಶಾಸ್ತ್ರನ ಮಾಡೇ ಮಾಡ್ತೀನಿ, ನಿಮ್ಮ ಜೀವನೆಲ್ಲ ನರಕ ಮಾಡ್ತೀನಿ, ನೋಡ್ತಾ ಇರಿ ಅಂತ ವಾರ್ ಮಾಡ್ತಾ ಇದ್ರೆ ಗಜಲಕ್ಷ್ಮಿಗಂತೂ ಸಿಕ್ಕಾಪಟ್ಟೆ ಒಳೊಳಗೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ವಿಶ್ವನಾಥ್ ಕೋಪ ಮಾಡ್ಕೊಂಡು ಸುಕನ್ಯಾ ಹೊರಡೋಣ ಅಂತ ಹೊರಟು ಕಾರತ್ತಿ ಹೋಗ್ತಾ ಇದ್ರೆ ರಾಮಣ್ಣನು ಜಗನ್ನಾಥ್ ಏನು ಮಾತಾಡದೆ ಸೈಲೆಂಟ್ ಆಗಿ ರೋಡಲ್ಲೇ ನಿಂತ್ಕೊಬಿಡ್ತಾರೆ. ಹಾಗೆ ಇನ್ನೊಂದ್ ಕಡೆ ಐಶ್ವರ್ಯ ನಡೆದಿದ್ದ ಘಟನೆಯಲ್ಲಿ ನೆನ್ಪು ಮಾಡ್ಕೊಂಡು ಸಿಕ್ಕಾಪಟ್ಟೆ ಕಣ್ಣೀರಾಗ್ತಾ ಇರ್ತಾಳೆ. ತನ್ನ ಅಪ್ಪನಿಗೆ ರಾಮಣ್ಣ ಅವಮಾನ ಮಾಡಿದ್ದು, ಹಾಗೆ ಜಯಮ್ಮನು ಸಹ ನೀನೇನಾದರೂ ಈ ಮನೆ ಬಿಟ್ಟು ಹೋದರೆ ಈ ಅಟ್ಟಿತಕ್ಕೆ ಮತ್ತೆ ನೀನು ಕಾಲಿಡೋಂಗಿಲ್ಲ, ಆ ರೀತಿ ಮಾಡ್ತೀನಿ ಅಂತ ಅವಮಾನ ಮಾಡಿದ್ದು. ಹಾಗೆ ತನ್ನಪ್ಪ ಮನೆಗೆ ಬಾ ಎಲ್ಲ ಸರಿ ಮಾಡ್ತೀನಿ ಅಂತ ಕರೆದಾಗ ಈ ಜನ್ಮದಲ್ಲಿ ನಾನು ನಿಮ್ಮನ್ನು ಕ್ಷಮಿಸೋದು ಇಲ್ಲ ಬರೋದು ಇಲ್ಲ ಅಂತ ಹೇಳಿದ ಮಾತೆಲ್ಲ ನೆನ್ಪು ಮಾಡಿಕೊಂಡು ಕಣ್ಣೀರಾಗ್ತಿರ್ಬೇಕಾದ್ರೆ ಜ್ಯೋತಿನೂ ಹಾಗೆ ಅಜ್ಜಿ ಚೆನ್ನಮ್ಮನು ಹತ್ರ ಬಂದು ಮಾತಾಡ್ಸೋಕೆ ಹೋಗ್ತಾ ಇರ್ತಾರೆ. ಹಾಗೆ ಅಜ್ಜಿ ಕಣ್ಣೀರು ಹಾಕೊಂಡು ಬಂದು ಐಸು ಕೂಸೆ ಈ ಬಿಸಿಲಲ್ಲಿ ಇನ್ನೂ ಎಷ್ಟೊತ್ತು ಅಂತ ನಿಂತ್ಕೋತೀಯ, ಬಾರವ ಒಳಗಡೆ ಅಂತ ಅನ್ಬೇಕಾದ್ರೆ ಅದಕ್ಕೆ ಪ್ಲೀಸ್ ಬನ್ನಿ ಅಂತ ಜ್ಯೋತಿನೂ ಕರಿತಾ ಇದ್ರೆ ಬಾಯಿ ಮುಚ್ಕೊಂಡು ಹೋಗಿ ನನ್ನನ್ನು ಯಾರು ಬಲವಂತ ಮಾಡಬೇಡಿ, ನನ್ನ ಪಾಡಿ ನನ್ನನ್ನು ಬಿಡಿ ಅಂತ ಐಶ್ವರ್ಯ ಕಿರ್ಚಾಡ್ತಾ ಇರ್ತಾಳೆ. ನೋಡು ಐಶು, ನಿಮ್ಮ ಅಪ್ಪನಿಗೆ ಅವಮಾನ ಆಗಿದೆ ಅಂತ ನಿನಗೆ ಎಷ್ಟು ಸಂಕಟ ಆಗ್ತಿದೆ ಅಂತ ನನಗೆ ಗೊತ್ತು ಕಣವ, ಆದರೆ ಏನು ಮಾಡೋದವ್ವ, ನಮ್ಮ ಜಯಮ್ಗೆ ಸ್ವಲ್ಪ ಕೋಪ ಜಾಸ್ತಿ, ಪ್ಲೀಸ್ ಅಂತ ಅನ್ಬೇಕಾದ್ರೆ ಕೋಪ ಜಾಸ್ತಿ ಇದೆ ಅಂತ ಕಂಡ್ಕಂಡವ್ರಿಗೆಲ್ಲ ಈ ರೀತಿ ಮಾಡೋದು ಸರಿನಾ? ಮಾತೆತ್ತಿದ್ರೆ ಈ ಮನೆ ಸೊಸೆ ನೀನು ಹಾಗಿರಬೇಕು ಹೀಗಿರಬೇಕು ಅಂತ ಹೇಳ್ತಿರಲ್ಲ, ಅದಕ್ಕೂ ಮುಂಚೆ ನಾನು ಆ ಮನೆ ಮಗಳ ಅಪ್ಪ ಅಮ್ಮನಿಗೆ ಯಾವ ರೀತಿ ಮರ್ಯಾದೆ ಕೊಡಬೇಕಂತ ಗೊತ್ತಿಲ್ವ ಇವರಿಗೆ ಅಂತ ಐಶ್ವರ್ಯ ಕೂಗಾಡ್ತಾ ಇರ್ತಾಳೆ. ಇಲ್ಲ ನನಗೆ ನೆನಪಿದೆ ಕಣವ ಅಂತ ಅನ್ಬೇಕಾದ್ರೆ ನೆನಪಿದ್ರೆ ಸಾಲ್ದ, ಈ ರೀತಿ ಮಾಡ್ತಾ ಇದ್ದಾನಲ್ಲ ಸಾಲದಕ್ಕೆ ಆ ಗೂಬೆ ರಾಮು ನಮ್ಮ ಅಪ್ಪನಿಗೆ ಎಷ್ಟು ಅವಮಾನ ಮಾಡ್ದ ಅಂತ ಅಂದಾಗ ಏನೋ ಮಾಡೋಕ್ಕಾಗುತ್ತೆ, ಅವನಿಗೆ ರೋವ ಅಂದರೆ ಪ್ರೀತಿ ಜಾಸ್ತಿ ಅಂತ ಅನ್ಬೇಕಾದ್ರೆ ಅವನಿಗೆ ಮಾತ್ರ ಪ್ರೀತಿ ಇರೋದು, ಬೇರೆಯವ್ರಿಗೆ ಯಾರಿಗೂ ಎಮೋಷನಲ್ ಇಲ್ವಾ, ನನಗೆ ನನ್ನ ತಂದೆ ತಾಯಿ ಅಂದರೆ ಎಷ್ಟು ಇಷ್ಟ ಗೊತ್ತಾ ಅಂತ ಐಶ್ವರ್ಯ ರೋಡಲ್ಲಿ ಕೂಗಾಡ್ತಾ ಇರ್ತಾಳೆ. ಅವನಿಗೆ ಈ ರೀತಿ ಅವಮಾನ ಆಯಿತು ಅಂತ ನನ್ನ ಡ್ಯಾಡ್ನ ಎಷ್ಟು ಎಲ್ಲರ ಮುಂದೆ ಅವಮಾನ ಮಾಡಿದ್ನಲ್ಲ, ನನಗೆಷ್ಟು ನೋವಾಯಿತು, ಏನು ಮಾತಾಡೋಕ್ಕಾಗದೆ ಏನು ಮಾಡೋಕ್ಕಾಗದೆ ಅಸಹ್ಯಲಾಗಿ ಒಳೊಳಗೆ ದುಃಖ ಪಡ್ತಾ ಇಲ್ಲಿ ನಿಂತಿದ್ದೀನಿ, ನಾನೇನು ಮಾಡಲಿ ಅಂತ ಐಶ್ವರ್ಯ ಕಣ್ಣೀರಾಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಜ್ಯೋತಿ ಅದಕ್ಕೆ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಅಂತ ಮುಟ್ಟಕ್ಕೆ ಹೋಗ್ತಿರ್ಬೇಕಾದ್ರೆ ಯಾರು ನನ್ನ ಮುಟ್ಬೇಡಿ ಅಂತ ಕಿರ್ಚಾಡ್ತಾ ಇರ್ತಾಳೆ. ನನಗೆಷ್ಟು ಕೋಪ ಬಂದಿದೆ ಗೊತ್ತಾ, ಆಕಾಶ ಭೂಮಿನ ಒಂದು ಮಾಡಬೇಕು ಆ ರೀತಿ ಕೋಪ ಬಂದಿದೆ, ಸುಟ್ಟಾಕ್ಬಿಡ್ತೀನಿ, ನನ್ನ ಕಣ್ಣೆದುರುಗಡೆ ಯಾರೇ ಬಂದರೂ ಸುಟ್ಟಾಕಬೇಕು ಅನ್ನೋ ಅಷ್ಟು ಕೋಪ ಬರ್ತಿದೆ, ಆದರೆ ಪರಿಸ್ಥಿತಿ ಇನ್ನೂ ಹಾಳಾಗುತ್ತೆ ಅಂತ ಸುಮ್ಮನೆ ನಿಂತಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇವತ್ತು ನಾನು ಅಸಹಾಯಕಳಾಗಿ ನಿಂತಿರೋಕ್ಕೆ ಕಾರಣ ನೀವು, ನಿಮ್ಮ ಮನೆಯವರು, ಹಾಗೆ ಆ ರಾಮು ಕಟ್ಟಿರೋ ತಾಳಿ ನನ್ನ ಲೈಫಲ್ಲಿ ನನಗೆ ಇಂಪಾರ್ಟೆಂಟ್ ಯಾವುದು ಗೊತ್ತಾ, ಅಪ್ಪ ಅಮ್ಮ ಮಾಡಿಟ್ಟಿರೋ ಆಸ್ತಿಯೂ ಅಲ್ಲ, ಬೇರೆ ಹೆಸರು ಅಲ್ಲ, ಸೆಲ್ಫ್ ರೆಸ್ಪೆಕ್ಟ್ ಸ್ವಾಭಿಮಾನ ಅನ್ನೋದು ನನಗೆ ತುಂಬಾ ಇಂಪಾರ್ಟೆಂಟು, ಅದಕ್ಕೆ ಸುಮ್ಮನಿದ್ದೀನಿ ಅಂತ ಕೂಗಾಡ್ತಾ ಇರ್ತಾಳೆ. ಹಾಗೆ ಮನೆಯಿಂದ ನನ್ನ ಸ್ವಾಭಿಮಾನಕ್ಕೆ ಬಿಟ್ಟಿದೆ, ನನ್ನ ಪಾಡಿ ನನ್ನನ್ನು ಬಿಟ್ಬಿಡಿ ಅಂತ ಅಂದಾಗ ನಾನೆಲ್ಲ ಸರಿ ಮಾಡ್ತೀನಿ ಬಾರವ ಅಂತ ಅಜ್ಜಿ ಕರಿತಿರ್ಬೇಕಾದ್ರೆ ನಾನು ಬರಲ್ಲ, ನನ್ನ ಮನಸ್ಸು ಒಡೆದೋಗಿರೋ ಕನ್ನಡಿ ಥರ ಆಗಿದೆ, ನನ್ನ ಪಾಡಿ ನನ್ನನ್ನು ಬಿಟ್ಬಿಡಿ ಅಂತ ಕಿರ್ಚಾಡ್ತಿರ್ಬೇಕಾದ್ರೆ ಜಯಮ್ಮ ಬರ್ತಾಳೆ. ಎಲ್ಲ ಮಾತಾಡೋದನ್ನ ಕೇಳ್ಕೊತಿರ್ಬೇಕಾದ್ರೆ ಅಜ್ಜಿ ಪ್ಲೀಸ್ ಒಳಗಡೆ ಬಾ ಅಂತ ಅಂದಾಗ ನನ್ನ ಪಾಡಿ ನನ್ನ ಬಿಟ್ಬಿಡಿ ಅಂತ ಐಶು ಕೈ ಮುಗಿತಿರ್ಬೇಕಾದ್ರೆ ಅತ್ತೆಮ್ಮ ಅಲ್ಲೇನು ಮಾಡ್ತಿದ್ದೀರ ಒಳಗಡೆ ಬನ್ನಿ, ಸ್ವಲ್ಪ ಗಂಧದ ಕಟ್ಟು ಎಲ್ಲೈತೆ ಅಂತ ಗೊತ್ತಾಗ್ತಿಲ್ಲ ಕೊಡು ಬನ್ನಿ ಅಂತ ಜಯಮ್ಮ ಕಿರ್ಚಾಡ್ತಾ ಇದ್ರೆ ಅಜ್ಜಿ ಏನು ಮಾತಾಡದೆ ಕೋಪ ಮಾಡ್ಕೊಂಡು ಐಶ್ವರ್ಯನ ಕಡೆ ನೋಡ್ತಾ ಇರ್ತಾರೆ. ಹಾಗೆ ಅಜ್ಜಿ ತುಂಬಾ ಬೇಜಾರಿಂದ ಅಜ್ಜಿಯು ಐಶು ಹಟ್ಟಿ ಮುಂದೆ ನಿಂತಿದ್ದಾಳೆ, ತುಂಬಾ ಉರಿ ಬಿಸಿಲೈತೆ ಒಳಗಡೆ ಕರಿಬೇಕಲ್ವಾ ಸ್ವಲ್ಪ ಅಂತ ಅಂದಾಗ ನಾನು ಯಾವಣ್ಣು ಕರೆಯಲ್ಲ, ಬೇಕಾದರೆ ಹಟ್ಟಿ ಒಳಗೆ ಅವರೇ ಬರ್ಬೋದು, ಇಲ್ಲ ಅಂತ ಅಂದರೆ ರಪ್ಪನಿಂದ ಓಡೋಗ್ಬೋದು, ನೀವು ಒಳಗಡೆ ಬರ್ತೀರಾ ಇಲ್ವೋ ಅಂತ ಹೇಳಿ ಕೋಪ ಮಾಡಿಕೊಂಡು ಜಯಮ್ಮ ಹೋಗ್ತಾ ಇದ್ರೆ ಅಜ್ಜಿಗಂತೂ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಹಾಗೆ ನಿಂತ್ಕೊಬಿಡ್ತಾರೆ. ಹಾಗೆ ಅಜ್ಜಿ ಎಷ್ಟು ರಿಕ್ವೆಸ್ಟ್ ಮಾಡಿ ಕರೆದ್ರೂ ಸಹ ಐಶು ಬದಲೇ ಇರಬೇಕಾದ್ರೆ ಅಜ್ಜಿ ಬೇಜಾರಿಂದ ಒಳಗಡೆ ಹೋಗ್ತಾ ಇದ್ರೆ ಊರಿ ಬಿಸಿಲಲ್ಲಿ ಐಶ್ವರ್ಯ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡು ನಿಂತ್ಕೋತಾಳೆ. ಇನ್ನೊಂದು ಕಡೆ ಜಗನ್ನಾಥ್ ಮತ್ತು ರಾಮಣ್ಣ ಇಬ್ಬರು ಮನೆ ಕಡೆ ಬರ್ತಿರ್ಬೇಕಾದ್ರೆ ರೋಡಲ್ಲಿ ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಇನ್ನು ಮುಂದೆ ಏನು ಮಾಡೋದು ರಾಮಣ್ಣ ಅಂತ ಅಂದಾಗ ನಾನೇನು ಮಾಡಲಿ ಅಪ್ಪ, ನನ್ನ ಕಡೆಯಿಂದ ಒಂದು ತಪ್ಪಾಗಿದೆ, ಅದಕ್ಕೆ ನಾನು ಮಾವನ ಹತ್ರ ಸಾರಿನೂ ಕೇಳಿದೆ, ಆದರೆ ಅವರು ಏನು ಮಾತಾಡದೆ ಹೊರಟೋದ್ರು, ಈ ವಿಷಯನ ಇಲ್ಲಿಗೆ ಬಿಟ್ಬಿಡ್ಬೇಕು ಅಂತ ರಾಮಣ್ಣ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಜಗನ್ನಾಥ್ ಹೇಳ್ತಾ ಇರ್ತಾರೆ, ಇವ್ರ ಕಥೆಯನ್ನು ನಾವು ಮುಗಿಸಿದ್ವಿ, ಆದರೆ ನಮ್ಮ ಐಶು ಅಂತ ಅಂದಾಗ ಏನಪ್ಪ ಈ ಮಾತಿನ ಅರ್ಥ ಅಂತ ಅನ್ಬೇಕಾದ್ರೆ ಐಶು ಈ ಹಟ್ಟಿಗೆ ಸೊಸೆಯಾಗಿ ಬರೋಕ್ಕೂ ಮುಂಚೆ ಅವಳ ಜೀವನ ಯಾವ ರೀತಿ ಇತ್ತು, ದೊಡ್ಡ ಮನೆಯಲ್ಲಿ ಕೈಗೊಬ್ಬರು ಕಾಲಿಗೊಬ್ಬರು ಹಾಳು, ಬೇಕಾದಷ್ಟು ಚಿನ್ನ ಬೇಕಾದಷ್ಟು ದುಡ್ಡು ಒಡವೆ ಪ್ರತಿಯೊಂದು ಅವ್ರ ಹತ್ರ ಇತ್ತು, ಹಾಗೆ ನಾನು ಇಂಥದ್ದೇ ಮಾಡಬೇಕನ್ನೋ ಕನಸು ಸಹ ಅವಳು ಗೊತ್ತಿದ್ಲು, ಅದನ್ನು ಮಾಡೋ ಆಟ ಛಲ ಎಲ್ಲ ಅವಳಿಗಿತ್ತು. ಆದರೆ ನಿನ್ನ ಮದುವೆಗೆ ಈ ಹಟ್ಟಿಗೆ ಬಂದಾಗ ಅವಳು ಏನು ಮಾಡ್ತಿದ್ದಾಳೆ, ದಿನ ಬೆಳಗಾದರೆ ಈ ಹಟ್ಟಿಲಾಗೋ ಜಗಳನ ನೋಡ್ತಾ ಇದ್ದಾಳೆ. ನಿಮ್ಮವ್ವ ಬೆಳಗ್ಗೆ ಎದ್ರೆ ಕತ್ತಿ ಮಸಿದ್ದಾಳೆ, ಕಚ್ಚ ಕಟ್ಕೊಂಡು ಜಗಳಕ್ಕೆ ಹೋಗ್ತಾಳೆ, ಇದನ್ನೆಲ್ಲ ನೋಡಿ ಅಸಹಾಯಕಳಾಗಿದ್ದಾಳೆ.
ಸಾಲದಕ್ಕೆ ಅವ್ರ ಅಪ್ಪ ಅವನಿಗೆ ಸಿಕ್ಕಾಪಟ್ಟೆ ಅವಮಾನ ಬೇರೆ ಆಗಿದೆ. ಏನು ಮಾಡೋಕ್ಕಾಗದೆ ಅಸಹಾಯಕಳಾಗಿ ಅವಳು ಕಣ್ಣೀರು ಹಾಕ್ತಿದ್ದಾಳೆ ಕಂಡ್ಲ ಅಂತ ಜಗನ್ನಾಥ್ ಹೇಳ್ತಾ ಇರ್ತಾರೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ, ಸುಕನ್ಯವನಿಗೆ ಮಾತು ಕೊಟ್ಟಿದ್ದೀಯಾ, ಐಶು ಕಣ್ಣಲ್ಲಿ ಒಂದು ಹನಿ ನೀರು ಬರ್ದಂಗೆ ನಾನು ನೋಡ್ಕೋತೀನಿ ಅಂತ, ಅದನ್ನೆಲ್ಲ ಮರ್ತೇನ್ಲ ಅಂತ ಅನ್ಬೇಕಾದ್ರೆ ಏನಪ್ಪ ನಿನ್ನ ಮಾತಿನ ಅರ್ಥ, ಇವಾಗ ನಾನೇನು ಮಾಡೋಣ ಅಂತ ರಾಮಣ್ಣ ಕೂಗಾಡ್ತಾ ಇರ್ತಾನೆ. ಹಾಗೆ ನಾನು 2 ದೋಣಿಗಳ ಮೇಲೆ ಕಾಲಿಟ್ಟಿದ್ದೀನಿ ಅಪ್ಪಯ್ಯ, ಒಂದು ಕಡೆ ಅವ್ವ ಇನ್ನೊಂದು ಕಡೆ ಇವಳು, ನಾನು ಏನು ಮಾಡಲಿ ಅಂತ ಅಂದಾಗ ಹಾಗಂತ ತನ್ನ ಹೆಂಡ್ತಿನ ಬಿಡ್ಕೊಡೋಕ್ಕಾಗುತ್ತಡ, ಅರ್ಥ ಮಾಡ್ಕೊ, ಐಶ್ವರ್ಯ ನೀರಲ್ಲಿ ಮುಳುಗೋಗ್ಲಿ ಅಂತ ಬಿಡ್ಕೊಡ್ಬಾರ್ದು, ಕೈ ಹಿಡಿದು ಅವಳನ್ನ ಮೇಲಕ್ಕೆ ಎತ್ತಬೇಕೂಡ, ಅರ್ಥ ಮಾಡ್ಕೊ ಪ್ಲೀಸ್. ಆ ಮನೇಲಿ ಎಲ್ಲನೂ ತೊರ್ಕೊಂಡು ಅವಳು ಇಲ್ಲಿಗೆ ಬಂದಿದ್ದಾಳೆ, ಈ ಮನೇಲಿ ಅವಳಿಗೆ ಯಾರು ಇಲ್ಲ ಅಂತ ಅಂದರೆ ಅವಳು ಮುಳುಗೋಗ್ಬಿಡ್ತಾಳೆ, ಕೈ ಎತ್ತಿ ಅವಳನ್ನ ನಡೆಸು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾನೆ. ಹಾಗೆ ರಾಮಣ್ಣ ಹೇಳ್ತಾ ಇರ್ತಾನೆ, ನೋಡು ಅಪ್ಪ, ನಿಜವಾಗ್ಲೂ ಸಹ ಅವ್ವ ಆಗಲಿ ಐಶ್ವರ್ಯ ಆಗಲಿ ಇಬ್ಬರು ಒಂದಾಗ್ತಾರೆ ಅಂತ ನಾನು ಅಂದ್ಕೊಂಡಿಲ್ಲ, ಅದಕ್ಕೆ ತುಂಬ ಸಮಯ ಬೇಕಾಗುತ್ತೆ, ಅವರು ಜೀವನದಲ್ಲಿ ಒಂದಾಗ್ತಾರೆ ಅನ್ನೋ ಕನಸು ಸಹ ನಾನು ಕಾಣೋಕ್ಕಾಗಲ್ಲ, ಅಟ್ಲೀಸ್ಟು ಅವ್ರ ಒಟ್ಟಿನಾಗಲಿ ಚೆನ್ನಾಗಿರಲಿ ಅಂತ ನಾನು ಅವ್ರ ಅಪ್ಪನ ಹತ್ರ ಕ್ಷಮೆ ಕೇಳಿದ್ದು ಅಂತ ಅಂದಾಗ, ನೀನು ಕೇಳಿದ ತಕ್ಷಣ ಎಲ್ಲ ಸರಿ ಹೋಗ್ತಾರೆ ರಾಮಣ್ಣ, ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇರ್ತಾಳೆ ಅಂತ ಅಂದಾಗ, ನಾನು ಏನಾದ್ರು ಮಾಡಬೇಕು ಹೇಳಪ್ಪ ಅಂತ ಅಂದಾಗ, ಅವಳು ಸ್ವಾಭಿಮಾನ ಹೆಣ್ಣು, ಚಿಟಿಕೆ ಹೊಡೆದ್ರೆ ತನ್ನ ಕಾಲ್ದಡಿ ಏನು ಬೇಕು ಅದನ್ನೆಲ್ಲ ತರ್ಸ್ಕೊಳ್ಳೋ ಕೆಪಾಸಿಟಿ ಅವಳಿಗಿದೆ. ಆದರೂ ಸಹ ಎಷ್ಟು ಅವಮಾನ ಆದರೂ ಸಹ ಅವಳು ವಾಪಸ್ಸು ಸಿಟಿಗೆ ಹೋಗ್ತಾ ಇಲ್ಲ ಅಂತ ಅಂದರೆ ತನ್ನ ಸ್ವಾಭಿಮಾನ ಉಳಿಸ್ಕೊಳ್ಳೋಕ್ಕೆ ಅಥವಾ ತಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರಬಾರ್ದು ಅಂತ ಯಾರಾದರೂ ನನ್ನನ್ನು ಕಾಪಾಡ್ತಾರ ನಂಬಿಕೆ ಇಟ್ಕೊಂಡು ಅವಳು ಈ ಹಟ್ಟಿಲಿದ್ದಾಳೆ, ಅದನ್ನು ನೀನು ಉಳಿಸ್ಕೊ ಮಗ ಅಂತ ಬುದ್ಧಿ ಮಾತು ಹೇಳ್ತಾ ಇರ್ತಾನೆ. ಈಗ ನೋಡು ಮಗ, ನಿನ್ನ ಅವ್ವ ಜನ್ಮ ಕೊಟ್ಟು ಈ ಭೂಮಿಗೆ ತಂದ್ಲು, ಆದರೆ ನೀನು ಮಣ್ಣಾಗೋವರೆಗೂ ಸಹ ನಿನ್ನ ಹೆಂಡ್ತಿ ನಿನ್ನನ್ನು ಕೈ ಹಿಡಿದು ನಡೆಸಬೇಕು, ಅದಕ್ಕೆ ಏನಾದರೂ ಯೋಚನೆ ಮಾಡು, ಒಂದು ಒಳ್ಳೆ ದಾರಿಗೆ ಬರೋ ರೀತಿ ಮಾಡು ಅಂತ ಹೇಳ್ತಾ ಇರ್ತಾನೆ. ಹಾಗೆ ರಾಮಣ್ಣ ಹೇಳ್ತಾ ಇರ್ತಾನೆ, ಅಲ್ಲ ಅಪ್ಪಯ್ಯ, ಗಂಡ ಹೆಂಡತಿ ಸಂಬಂಧದ ಬಗ್ಗೆ ನನಗೆ ಇಷ್ಟೊಂಥರ ಬುದ್ಧಿ ಹೇಳ್ತಿದ್ದೀರಲ್ಲ, ನೀವು ಗಂಡನಾಗಿ ಅವನ ಜೊತೆ ಯಾವತ್ತಾದ್ರೂ ನಿಂತ್ಕೊಂಡಿದ್ದೀರಾ ಅಂತ ಕೇಳ್ತಾ ಇದ್ರೆ ಜಗನ್ನಾಥ್ ಸಿಕ್ಕಾಬಟ್ಟೆ ಶಾಕ್ ಆಗಿ ತನ್ನ ಮಗನ ಮುಖನ ನೋಡ್ತಾ ಇರ್ತಾನೆ. ಬರೀ ನೀವು ಐಶ್ವರ್ಯ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಅವಳಿಗೆ ಮನಸ್ಸಿಗೆ ನೋವಾಗಿದೆ ಅಂತ ಯೋಚನೆ ಮಾಡ್ತಿದ್ದೀರಾ, ಅದ್ರ ಬದಲು ನಮ್ಮ ಅವನಿಗೆ ಎಷ್ಟು ನೋವಾಗಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಆದರೆ ನಾನು ನಮ್ಮ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ನಮ್ಮವ್ವ ಇಷ್ಟು ವರ್ಷದಿಂದ ನನ್ನ ಬ್ರಹ್ಮಚಾರಿ ಮಾಡಿದಾಳೆ ಅಂತ ಅಂದರೆ ಅದರಲ್ಲಿ ಏನೋ ಒಂದು ದೊಡ್ಡ ಕಾರಣ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಆದರೆ ನೀವು ಅದನ್ನು ತಿಳ್ಕೊಳ್ಳದೆ ಏಕಾಏಕಿ ನನಗೆ ಮದುವೆ ಮಾಡಿಬಿಟ್ರಲ್ಲ, ನೀವು ಮಾಡಿ ಸರಿನಾ ಅಂತ ಅಪ್ಪನ ಕ್ವಶನ್ ಮಾಡ್ತಾ ಇರ್ತಾನೆ. ನೀವು ನಿಮ್ಮ ಹೆಂಡತಿ ಜೊತೆ ನಿಲ್ದಲೇ ಇರ್ಬೋದು, ಆದರೆ ಸಾಯೋವರೆಗೂ ಸಹ ಕೊನೆ ತನಕ ನಮ್ಮ ಅವ್ವನ ಜೊತೆ ನಾನು ನಿಲ್ತೀನಿ, ನಮ್ಮ ಅವ್ವನಿಗೆ ಎಷ್ಟು ಬೇಜಾರಾಗಿದೆ ಅಂತ ನನಗೆ ಗೊತ್ತು, ಆದರೂ ಸಹ ನಾನು ಅವ್ರ ಹತ್ರ ಕ್ಷಮೆ ಕೇಳಿದೆ, ನೀವು ನಿಮ್ಮ ಅವ್ವನ ಬಗ್ಗೆ ಅಥವಾ ನನ್ನ ಅಮ್ಮನ ಬಗ್ಗೆ ನೀವೇನಾದರೂ ಯೋಚನೆ ಮಾಡಿದ್ದೀರಾ, ಇಲ್ಲ ತಾನೇ, ಇಷ್ಟು ವರ್ಷ ನಿಮ್ಮ ಹೆಂಡ್ತಿ ನೀವು ಎಷ್ಟು ಮೋಸ ಮಾಡಿದ್ದೀರಾ ಅನ್ನೋದನ್ನು ಮೊದಲು ಯೋಚನೆ ಮಾಡಿ ಅಂತ ಅವರಿಗೆ ಬೈದ್ಬಿಟ್ಟು ರಾಮಣ್ಣ ಹೊರಟೋಗ್ತಾ ಇರ್ತಾನೆ. ಈ ರಾಮಣ್ಣ ಮನೆ ಹತ್ರ ಬರ್ತಾ ಇರಬೇಕಾದ್ರೆ ಐಶು ಬಿಸಿಲಲ್ಲಿ ನಿಂತಿರೋದನ್ನ ನೋಡಿ ಏನು ಮಾತಾಡದೆ ಒಳಗಡೆ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಮಾವನು ಸಹ ಒಳಗಡೆ ಹೋಗ್ತಾ ಇರಬೇಕಾದ್ರೆ ಅವಳಿಗಂತೂ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ತನ್ನ ಅಪ್ಪ ಬಾ ಅಂತ ಕರೆದಿದ್ದು, ಈ ಮನೇಲಿ ನನ್ನ ಮಗಳಿಗೆ ಸೆಕ್ಯೂರಿಟಿ ಇಲ್ಲ, ಒಂದು ಪ್ರೈವಸಿ ಇಲ್ಲ ಅಂತ ಹೇಳಿದ್ದು ಎಲ್ಲ ನೆನ್ಪು ಮಾಡಿಕೊಂಡು ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಜ್ಯೋತಿ ಬಂದು ಛತ್ರನ ಹಿಡಿತಾಳೆ. ತುಂಬ ಆಶ್ಚರ್ಯದಿಂದ ಜ್ಯೋತಿ ಮುಖ ನೋಡ್ಕೊಂಡು ಐಶ್ವರ್ಯ ಹಾಗೆ ನಿಂತ್ಕೋತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್.